ಅನುದಾನವನ್ನು ಸರಿಪಡಿಸಬೇಕು ಅಂತ ಹೇಳಿ ಮತ್ತೊಮ್ಮೆ ಕೇಂದ್ರ ಸರ್ಕಾರ 371 ಜಾರಿಗೆ ತಂದು ವಿಶೇಷ ಸ್ಥಾನಮಾನವನ್ನು ಕೂಡ ಕೊಟ್ಟಿದೆ. ಆದರೆ 371 ಕಾಗದದ ಮೇಲೆ ಮಾತ್ರ ಜಾರಿಯಾಗಿದೆ, ಸ್ವಲ್ಪ ಅಭಿವೃದ್ಧಿ ಆಗಿದ್ದೆ ಬಿಟ್ಟರೆ ಇನ್ನು ವಿಶೇಷವಾದಂಥ ಅಭಿವೃದ್ಧಿ ಅಥವಾ ಅನುದಾನ ಬಿಡುಗಡೆ ಆಗಿಲ್ಲ ಅಂತಕ್ಕಂಥದ್ದನ್ನ ಪ್ರತ್ಯೇಕವಾದಂಥ ಬಜೆಟ್ ಕೊಟ್ಟಿದ್ರೂ ಕೂಡ ವಿಶೇಷವಾದಂಥ ಅನುದಾನ ಕೊಡ್ತಾ ಇದೆ. ಆದರೆ ಖರ್ಚಾಗ್ತಾ ಇಲ್ಲ, ಯಾಕೆ ಖರ್ಚಾಗ್ತಾ ಇಲ್ಲ, ಯಾಕೆ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತಕ್ಕಂಥದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಡಬೇಕು, ಇದ್ರ ಬಗ್ಗೆ ಜಾಗೃತಿಯನ್ನು ವಹಿಸಬೇಕು ಅಂತಕ್ಕಂಥದ್ದು ಕೂಡ ನಾನು ಹೇಳ್ತೇನೆ ಅಧ್ಯಕ್ಷರೇ. ಅದರಲ್ಲೂ ಕೂಡ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಂದಾಜು ಸುಮಾರು 45,000 ಗ್ರೂಪ್ ಸಿ ಮತ್ತು ಡಿ ಹುದ್ದೆಗಳು ಖಾಲಿ ಇದ್ದು ಅದನ್ನು ಭರ್ತಿ ಮಾಡಿದರೆ ಅಲ್ಲಿ ಯುವಕರಿಗೆ ನಿರುದ್ಯೋಗ ಸಮಸ್ಯೆ ಪರಿಹಾರ ಆಗುತ್ತೆ ಅಧ್ಯಕ್ಷರೇ. ಅದರಲ್ಲೇ ಜೊತೆಗೆ ಇನ್ನು ಈ ಒಂದು ಮಹದಾಯಿ ಡ್ಯಾಮ್ನಿಂದ ಕುಡಿಯ ನೀರಿನ ಬಹಳಷ್ಟು ಸಮಸ್ಯೆಗಳು ಪರಿಹಾರ ಆಗೋದ್ರಿಂದ ಅದನ್ನು ಕೂಡ ಕೂಡಲೇ ಹೆಚ್ಚು ಕೆಲಸವನ್ನು ಮಾಡಬೇಕು ಅಂತೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ನಿಜಲಿಂಗಪ್ಪನವರ ಕಾಲದಲ್ಲಿ ಏನು ಅಪ್ಪರ್ ಕೃಷ್ಣ ಡ್ಯಾಮ್ಗೆ ಶಂಕುಸ್ಥಾಪನೆಯನ್ನು ಮಾಡಿ ಪ್ರಾರಂಭ ಮಾಡಿ ಇವತ್ತು ಇನ್ನೇನು ಸುಮಾರು 65-70 ವರ್ಷ ಆಗ್ತಾ ಇದೆ ಅಂತಕ್ಕಂಥ ತಮಗೆಲ್ಲರೂ ಕೂಡ ಗೊತ್ತಿದೆ. ಅದು ಇನ್ನು 514 ಕೋಟಿ ನೀರು ತುಂಬಬೇಕು ಅಂತ ಹೇಳಿದ್ರೆ ಹಿಂದೆ ಬಾಗಲಕೋಟೆ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ಇದುವರೆಗೂ ಕೂಡ ಭೂ ಪರಿಹಾರವನ್ನ ಕೊಟ್ಟಿಲ್ಲ ಅಂತಕ್ಕಂಥದ್ದನ್ನ ನೋಡಿದ್ರೆ ಪರಿಹಾರ ಇಷ್ಟು ಜಾಸ್ತಿ ಆಗ್ತಾ ಇಲ್ಲ. ಸರ್ಕಾರಗಳು, ಹಿಂದಿನ ಸರ್ಕಾರಗಳು ಆವಾಗಲೇ ಪರಿಹಾರವನ್ನು ಕೊಟ್ಟು ಲ್ಯಾಂಡ್ನ ವಶಕ್ಕೆ ಪಡೆದು 514 ಅಡಿ ನೀರನ್ನ ನಿಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಿ ಅದು ಕೆಳಗಡೆ ಇರ್ತಕ್ಕಂಥ ಏತ ನೀರಾವರಿಗಳಿಗೆ ನೀರನ್ನು ಒದಗಿಸುವ ಮೂಲಕ ಈ ಭಾಗದಲ್ಲಿ ಅಧ್ಯಕ್ಷರೇ ಫಲವತ್ತಾದ ಭೂಮಿ ಇರ್ತಕ್ಕಂಥದ್ದೇ ಈ ಭಾಗದಲ್ಲಿ, ದುಡಿತಕ್ಕಂಥ ರೈತರು ಇರ್ತಕ್ಕಂಥದ್ದೇ ಈ ಭಾಗದಲ್ಲಿ. ಕೃಷಿ, ಕಬ್ಬಿರ್ಬೋದು, ಹತ್ತಿ ಇರ್ಬೋದು, ಬೇರೆ ಬೇರೆ ಬೆಳೆಗಳಿರ್ತಕ್ಕಂಥ ಕಷ್ಟಪಡ್ತಕ್ಕಂಥ ರೈತರು ಈ ಭಾಗದಲ್ಲಿ ಇದ್ದಾರೆ, ದುಡಿತಕ್ಕಂಥ ರೈತರು ಇದ್ದಾರೆ. ಕೃಷಿಗೆ ಹೆಚ್ಚು ಒತ್ತನ್ನು ಕೊಡಬೇಕು ಅಂತ ನೀರಾವರಿಗೆ ಹೆಚ್ಚು ಆದ್ಯತೆ ಕೊಡಬೇಕು ಅಧ್ಯಕ್ಷರೇ. ನಾನು ಸಹಕಾರ ಮಹಾಮಂಡಲದ ಅಧ್ಯಕ್ಷರಾಗಿ ನಂಜುಂಡಪ್ಪನವರ ವರದಿಯನ್ನು ಓದ್ತಾ ಇದ್ದೆ. ಇಲ್ಲಿ ಒಂದು ಕೋಆಪರೇಟಿವ್ ಟ್ರೈನಿಂಗ್ ಸೆಂಟರ್ ಆಗಬೇಕು ಅಂತೇಳಿ, ಟ್ರೈನಿಂಗ್ ಆಗಬೇಕು ಅಂತೇಳಿ ನಂಜುಂಡಪ್ಪನವರ ವರದಿಯಲ್ಲಿ ಇತ್ತು ಅಧ್ಯಕ್ಷರೇ. ನಾನು ಸರ್ಕಾರ ಮಾಡಬೇಕು ಅಂತ ಹೇಳಿದ್ರು. ಆದರೆ ಸಹಕಾರ ಮಹಾಮಂಡಲದ ವತಿಯಿಂದನೇ ಬೆಳಗಾಮಲ್ಲಿ ಸುಮಾರು 8-10 ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಕೋಆಪರೇಟಿವ್ ಟ್ರೈನಿಂಗ್ ಸೆಂಟರ್ನು ಕೂಡ ಕಟ್ಟಿಸಿದ್ದೀನಿ, ಯೂನಿಯನ್ ಬಿಲ್ಡಿಂಗ್ ಅನ್ನು ಕೂಡ ಕಟ್ಟಿಸಿದ್ದೀನಿ. ಅಲ್ಲಿ ಸಹಕಾರ ಶಿಕ್ಷಣ ತರಬೇತಿಯನ್ನು ಕೂಡ ಸಹಕಾರ ಮಹಾಮಂಡಲದ ವತಿಯಿಂದ ನಂಜುಂಡಪ್ಪನವರ ವರದಿಯಲ್ಲಿದ್ದಂಥ ಒಂದು ಯೋಜನೆಯನ್ನು ನಾನು ಜಾರಿಗೆ ತಂದಿದ್ದೇನೆ ಅಂತಕ್ಕಂಥದ್ದನ್ನ ನಾನು ಅತ್ಯಂತ ಸಂತೋಷದಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ ಅಧ್ಯಕ್ಷರೇ. ಅದೇ ರೀತಿ ಅಧ್ಯಕ್ಷರೇ, ಈ ಭಾಗದಲ್ಲಿ ಯಾವ ನೀರಾವರಿ ಯೋಜನೆಗಳು ನಮ್ಮ ಕರ್ನಾಟಕ ಸರ್ಕಾರ ಒಂದು ಟೈಮನ್ನು ನಿಗದಿಯನ್ನು ಮಾಡಿ ಅಪ್ಪರ್ ಕೃಷ್ಣ ಯೋಜನೆಯಲ್ಲಿ 514 ಅಡಿ ನೀರು ನಿಲ್ತಕ್ಕಂಥದ್ದಕ್ಕೆ ಹಿಂದೆ ಬಾಗಲಕೋಟೆ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ಪರಿಹಾರವನ್ನ ಕೂಡಲೇ ಒದಗಿಸ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ಸಂಪೂರ್ಣವಾಗಿ ರೈತರಿಗೆ ಹಣ ಕೊಡ್ತಕ್ಕಂಥದ್ದನ್ನು ಕೂಡ ಮಾಡಬೇಕು. ಈ ಭಾಗದ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಏನು ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ, ಎಲ್ಲಿ 2,000 ಕೋಟಿ ಒಂದು ವರ್ಷಕ್ಕೆ ಕೊಡಬೇಕು ಅಂತ ಏನು ಹೇಳ್ತಾ ಇದ್ದೀರಿ, 2,000 ಕೋಟಿ ಬಿಡುಗಡೆ ಆಗಿದೆಯಾ, ಖರ್ಚಾಗಿದೆಯಾ, ಎಷ್ಟು ಅಭಿವೃದ್ಧಿ ಆಗಿದೆ, ಯಾಕಾಗಿಲ್ಲ, ಹಣವನ್ನ ಬೇರೆ ಯಾವುದಕ್ಕೂ ಉಪಯೋಗ ಮಾಡುವಂಗೆ ಇಲ್ಲ, ಮುಂದಿನ ವರ್ಷಕ್ಕೆ ತಗೊಂಡು ಹೋಗ್ಬೇಕು ಅದನ್ನ ಅಂತ ನಾವು ಕೊಡಬೇಕು. ಇಷ್ಟಿದ್ರೂ ಕೂಡ, ಇಷ್ಟೆಲ್ಲ ಯೋಜನೆಗಳು ರೂಪಿಸಿದ್ರು ಕೂಡ ಸರಿಯಾದಂಥ ಅಭಿವೃದ್ಧಿಗಳು ಆಗ್ತಾ ಇಲ್ಲ. ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿ ಕೂಡ ಆಗಬೇಕು. ನಮ್ಮ ಯತ್ನಾಳ್ ಅವರು ಮಾತಾಡ್ತಾ ಇದ್ರು ಮೈಸೂರು ಭಾಗ ಅಂತೇಳಿ. KRS ಅಲ್ಲೂ ಕೂಡ, ಮಂಡ್ಯದಲ್ಲೂ ಕೂಡ ಇಲ್ಲಿ ಬರ್ತಕ್ಕಂಥ ಕಬ್ಬಿನ ಇಳುವರಿ ಮಂಡ್ಯ ಜಿಲ್ಲೆ ಭೂಮಿಯಲ್ಲಿ ಬರ್ತಾ ಇಲ್ಲ, ಅಷ್ಟೊಂದು ಇಳುವರಿ ಬರ್ತದೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಫಲವತ್ತಾದಂಥ ಭೂಮಿ ಇದೆ. ಈ ದೇಶದ ಒಂದು ಆದಾಯ ಕೊಡ್ತಕ್ಕಂಥ ಒಂದು ಆಸ್ತಿಗಳು. ಇದನ್ನ ತಾವು ಸರ್ಕಾರ ಇದೆಲ್ಲವನ್ನ ಕೈಗೊಂಡು ಅದನ್ನ ಜಾರಿಗೆ ತರಬೇಕು ಅಂತೇಳಿ ಈ ಮೂಲಕ ಮನವಿಯನ್ನ ಮಾಡ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಮ್ಮ ಅಧ್ಯಕ್ಷರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ.